ವಿದ್ಯಾರ್ಥಿಗಳೇ, ಇವತ್ತು ನಿಮ್ಮ ದ್ವಿತೀಯ PUCಯ ಭಾರತದಲ್ಲಿ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ, ಹಾಗೆಯೇ ಚುನಾವಣೆಗಳು ಮತ್ತು ಭಾರತದ ಪಕ್ಷ ಪದ್ಧತಿ ಹಾಗೂ ಭಾರತದಲ್ಲಿ ಆಡಳಿತ ಯಂತ್ರ ಎನ್ನುವಂತ ಈ 3 ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಚಟುವಟಿಕೆ ಕಾರ್ಯಕ್ರಮ ಇರುತ್ತೆ. ನೀವೆಲ್ಲರೂ ಕೂಡ ಈ ಪಿಕ್ ಅಂಡ್ ಸ್ಪೀಚ್ ಇದರಲ್ಲಿ 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳಿದೆ. ಪ್ರತಿಯೊಬ್ಬರು ಕೂಡ ಚೀಟಿಯನ್ನು ತೆಗೆದು ಆ ಪ್ರಶ್ನೆಗಳನ್ನ ಸ್ಪಷ್ಟವಾಗಿ ಓದಿ ಹೇಳಿ ಅದಕ್ಕೆ ಸಂಬಂಧಪಟ್ಟ ಉತ್ತರವನ್ನ ಒದಗಿಸುವುದರ ಮೂಲಕ ಈ ಚೀಟಿಯನ್ನ ಕೆಳಗಾಕ. ಓಕೆನಾ? ಹಾಗಾಗಿ ಇಲ್ಲಿರುವಂತ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಈ ಚಟುವಟಿಕೆಯನ್ನ ಆರಂಭ ಮಾಡಬಹುದು. ನನಗೆ ಬಂದಿರುವಂತಹ ಪ್ರಶ್ನೆ, ಪರೋಕ್ಷ ಚುನಾವಣೆ ಎಂದರೇನು ಮತ್ತು ಇದಕ್ಕೆ ಉದಾಹರಣೆ ಕೊಡಿ. ಪರೋಕ್ಷ ಚುನಾವಣೆ ಅಂತಂದ್ರೆ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನ ಆಯ್ಕೆ ಮಾಡುವುದನ್ನ ಪರೋಕ್ಷ ಚುನಾವಣೆ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಅಂತಂದ್ರೆ ಭಾರತದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ ಹಾಗೂ ರಾಷ್ಟ್ರಪತಿ, ಉಪರಾಷ್ಟ್ರಪತಿಯವರ ಆಯ್ಕೆ. ಧನ್ಯವಾದಗಳು. ನನ್ನ ಹೆಸರು ಪಾಂಡುರಂಗ ಆನೆಗೊಂಡಿ, ದ್ವಿತೀಯ PUC BLR PU ಕಾಲೇಜ್ ಸಿರಿಗೆರೆ. ನನಗೆ ಬಂದಿರುವ ಪ್ರಶ್ನೆ, ಅಧಿಕಾರ ಶ್ರೇಣಿ ಪದ್ಧತಿ. ಆಡಳಿತ ಸೇವಾ ವರ್ಗದಲ್ಲಿ ವಿವಿಧ ಹಂತದಲ್ಲಿ ವಿಂಗಡಿಸಿ ಮತ್ತು ಒಂದೇ ನಿಯಮದಡಿ ಜಾರಿಗೆ ತರುವುದನ್ನು ಅಧಿಕಾರ ಶ್ರೇಣಿ ಪದ್ಧತಿ ಎಂದು ಕರೆಯುತ್ತಾರೆ. ಅಷ್ಟ ಜೋರಾಗಿ. ನನ್ನ ಹೆಸರು ಶರತ್, ಸೆಕೆಂಡ್ PUC BLR PU ಕಾಲೇಜ್. ನನಗೆ ಪ್ರಶ್ನೆ, ವಿದ್ಯುನ್ಮಾನ ಮತಯಂತ್ರದಿಂದ ಆಗುವ 2 ಅನುಕೂಲಗಳನ್ನು ತಿಳಿಸಿ. 1, ಸುಲಭ ಮತದಾನ ಮತ್ತು ಪರಿಸರ ಸ್ನೇಹಿ. ನನ್ನ ಹೆಸರು ಕೆ. ಪೃಥ್ವಿರಾಜ್, ದ್ವಿತೀಯ PUC ಬಿ ಲಿಂಗಯ್ಯ ವಸತಿ ಪದವಿ ಕಾಲೇಜ್ ಸಿರಿಗೆರೆ. ಏಕಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಏಕಪಕ್ಷ ಪದ್ಧತಿ ಅಂದರೆ ಚುನಾವಣೆಯಲ್ಲಿ ಯಾವ ಪಕ್ಷವು ರಾಷ್ಟ್ರದ ಚುನಾವಣೆಯು ಒಂದೇ ಪಕ್ಷವು ಪ್ರಮುಖ ಪಾತ್ರವನ್ನು ವಹಿಸಿದರೆ ಅದು ಅಸ್ತಿತ್ವದಲ್ಲಿದ್ದು ಅದು ಪ್ರಮುಖ ಪಾತ್ರವನ್ನು ವಹಿಸಿದರೆ ಅದು ಏಕಪಕ್ಷ ಪದ್ಧತಿ ಎನ್ನುತ್ತೆ. ಹೆಸರು ಹೇಳಪ್ಪ. ನನ್ನ ಹೆಸರು ಮಾರೀಶ್, ಸೆಕೆಂಡ್ PUC BLR PU ಕಾಲೇಜ್ ಸಿರಿಗೆರೆ. ಆಡಳಿತ ಸೇವೆ ತಾಕತ್ತು ಎಂದರೇನು? ನಾಗರಿಕ ಸೇವಾ ವರ್ಗದ ಸಿಬ್ಬಂದಿಗಳು ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಆಡಳಿತ ಸೇವಾ ವರ್ಗದ ತಾಕತ್ತು ಎಂದರೆ ರಾಜಕೀಯ ಚಟುವಟಿಕೆಗಳಿಂದ ದೂರ ಇರುವುದನ್ನು ರಾಜಕೀಯ ತಾಕತ್ತು ಎಂದರು. ನನ್ನ ಹೆಸರು ರವಿಕುಮಾರ್ BK, ಸೆಕೆಂಡ್ PUC BLR PU ಕಾಲೇಜ್ ಸಿರಿಗೆರೆ. ನನಗೆ ಬಂದಿರುವ ಪ್ರಶ್ನೆ, ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು? ಗಡಿರೇಖೆ ಅಧ್ಯಕ್ಷರು ಸರ್ ರ್ಯಾಡ್ಕ್ಲಿಫ್. ಗಡಿರೇಖೆಯ ಆಯೋಗದ ಅಧ್ಯಕ್ಷರು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ರವರು. ನನ್ನ ಹೆಸರು ಅಭಿಷೇಕ್ ಕೆ. ನಾನು ದ್ವಿತೀಯ PUC BLR PU ಕಾಲೇಜ್ ಸಿರಿಗೆರೆ. ನನಗೆ ಬಂದ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಅಸ್ತಿತ್ವವಾಯಿತು? 1885ರಲ್ಲಿ ಅಸ್ತಿತ್ವವನ್ನು ಪಡೆದುಕೊಂಡಿತು.
BLRPU ಕಾಲೇಜ್. ನನಗೆ ಬಂದಿರುವ ವಿಷಯ ಪಂಜಾಬ್ ಅನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು ಮತ್ತು ಅವುಗಳು ಯಾವುವು? ಪಂಜಾಬ್ ಅನ್ನು 2 ವಿಧಗಳಾಗಿ ವಿಂಗಡಿಸಲಾಯಿತು. ಪಂಜಾಬ್ ಅನ್ನು 2 ವಿಧಗಳಾಗಿ 2 ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು. ಒಂದು ಪಂಜಾಬ್ ಮತ್ತು ಇನ್ನೊಂದು ಹರಿಯಾಣ. ನನ್ನ ಹೆಸರು ರವಿಕುಮಾರ್, ಸೆಕೆಂಡ್ PUC ಕಲಾ ವಿಭಾಗ. ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರು? ಶ್ರೀ GV ಮಾವಳಂತ ಪ್ರಥಮ ಲೋಕಸಭೆಯ ಸ್ಪೀಕರ್. ನನ್ನ ಹೆಸರು ಯಮುನಾ ಗಂಗಾ, ಕಲಾ ವಿಭಾಗದಲ್ಲಿ ಓದುತ್ತಿದ್ದೇನೆ, ಸೆಕೆಂಡ್ PUC. ನನಗೆ ಬಂದಿರುವಂಥ ಕ್ವಶನ್ 1955ರ ಕಾಯ್ದೆಯಲ್ಲಿ ಎಷ್ಟು ವಿಧಗಳು ಫೆಡರಲ್ಗಳು? 321 ವಿಧಿಗಳು, 10 ಫೆಡರಲ್ಗಳು. ನನ್ನ ಹೆಸರು ನಾಗಮಣಿಯಂ, ನಿಜ PUCಯಲ್ಲಿ ನಾನು HSP ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತೇನೆ. ನನಗೆ ಬಂದಿರತಕ್ಕಂಥ ಪ್ರಶ್ನೆ UPSCಯನ್ನು ವಿಸ್ತರಿಸಿ. UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ನನ್ನ ಹೆಸರು ಬಿಂದು, HSP ದ್ವಿತೀಯ PUCಯಲ್ಲಿ ಓದುತ್ತಿದ್ದೇನೆ. ರಾಜ್ಯ ಪುನರ್ರಚನಾ ಕಾಯ್ದೆಯು ಯಾವಾಗ ಅಂಗೀಕಾರವಾಯಿತು? ರಾಜ್ಯ ಪುನರ್ರಚನಾ ಕಾಯ್ದೆಯು 1956 ನವೆಂಬರಲ್ಲಿ ಅಂಗೀಕಾರವಾಯಿತು. ನನ್ನ ಹೆಸರು ಪೂಜಾ, ಕಲಾ ವಿಭಾಗ, ದ್ವಿತೀಯ PUC, ವಸತಿ ಕಲ್ಪಪೂರ್ವ ಕಾಲೇಜು. ಭಾರತ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ನನ್ನ ಹೆಸರು ಜಯಣ್ಣ, ದ್ವಿತೀಯ PUC BLRPU ಕಾಲೇಜ್ ಶ್ರೀಗೆರೆ. ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಕೊಡಿ. IPS and IAS. ನನ್ನ ಹೆಸರು ಕರಿಷ್ಮಾ, ದ್ವಿತೀಯ PUC BLRPU ಕಾಲೇಜ್ ಶ್ರೀಗೆರೆ, ಕಲಾ ವಿಭಾಗ HPR. ನನಗೆ ಬಂದಿರುವ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು? AOU. ನನ್ನ ಹೆಸರು ಸವಿತಾ, ಕಲಾ ವಿಭಾಗ BLRPU ಕಾಲೇಜ್ HSP. ನನಗೆ ಬಂದಿರುವ ಪ್ರಶ್ನೆ ಭಾರತದಲ್ಲಿ ಎಂತಹ ಪಕ್ಷ ಪದ್ಧತಿ ಇದೆ? ಭಾರತದಲ್ಲಿ ಬಹುಪಕ್ಷ ಪದ್ಧತಿ. ನನ್ನ ಹೆಸರು SS ಸಾವಿತ್ರ, ದ್ವಿತೀಯ PUC ಕಲಾ ವಿಭಾಗ HEPL. ನನಗೆ ಬಂದಿರುವ ಪ್ರಶ್ನೆ ಎಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸೂರಿಯಲ್ಲಿ. ಇನ್ನೊಂದ್ಸರಿ ಕೆಳಗಡೆ ಹೋಗುವಂತಾನೆ. ನನ್ನ ಹೆಸರು ವರ್ಷ, ದ್ವಿತೀಯ PUC BLRPU ಕಾಲೇಜ್ ಸಿರಿಗೆರೆ. ನನಗೆ ಬಂದಿರುವ ಪ್ರಶ್ನೆ ರಾಜ್ಯಾಡಳಿತದ ಮುಖ್ಯಸ್ಥರನ್ನು ಯಾರು ನೇಮಿಸುತ್ತಾರೆ? ಮುಖ್ಯ ಕಾರ್ಯದರ್ಶಿಗಳು ನೇಮಿಸುತ್ತಾರೆ. ನನ್ನ ಹೆಸರು ನಾಗರಾಜ್, HPS ವಿಭಾಗ BLRPU ಕಾಲೇಜ್ ಸಿರಿಗೆರೆ. ನನಗೆ ಬಂದಿರುವ ಪ್ರಶ್ನೆ 2014ರಲ್ಲಿ ಯಾವ ರಾಜ್ಯ ವಿಭಜನೆ ಆಗಿದೆ? ಆಂಧ್ರ ಪ್ರದೇಶ. ನನ್ನ ಹೆಸರು ಅರ್ಚನಾ ಬಿ, ದ್ವಿತೀಯ PUC BLRPU ಕಾಲೇಜ್ HEPS. ನನಗೆ ಬಂದಿರುವ ಪ್ರಶ್ನೆ ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಎಂದು ಕರೆಯುತ್ತೇವೆ? ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಭಾರತ. ನನ್ನ ಹೆಸರು ಶ್ವೇತಾ ಎಂ, ದ್ವಿತೀಯ PUC BLRPU ಕಾಲೇಜ್ ಸಿರಿಗೆರೆ HEPS. ನನಗೆ ಬಂದಿರುವ ಪ್ರಶ್ನೆ ಜಿಲ್ಲಾಡಳಿತ ಮುಖ್ಯಸ್ಥರು ಯಾರು? ಜಿಲ್ಲಾಡಳಿತ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳಾಗಿರುತ್ತಾರೆ.
ನನಗೆ ಬಂದಿರುವ ಪ್ರಶ್ನೆ ಚುನಾವಣಾ ಸುಧಾರಣೆಗಳಿಗೆ ಶಿಫಾರಸು ಮಾಡಿದ ಯಾವುದಾದರೂ 2 ಸಮಿತಿಗಳನ್ನು ತಿಳಿಸಿ. ವಾಂಚೋ ಸಮಿತಿ, ತಾರ್ಪಡೆ ಸಮಿತಿ, ಇಂದ್ರಜಿತ್ ಗುಪ್ತಾ ಸಮಿತಿ, ಕುಲ್ದೀಪ್ ಸಿಂಗ್ ಸಮಿತಿ. ಸೆಕೆಂಡ್ PUC BLR PU ಕಾಲೇಜ್. ಆಡಳಿತ ಸೇವಾ ಅನಾಮಧೇಯತೆ ಎಂದರೇನು? ಹೀಗೆ ಯಾವುದೇ ಕೀರ್ತಿ ಅಪಕೀರ್ತಿಗಳನ್ನು ಲೆಕ್ಕಿಸದೆ ಸರ್ಕಾರದ ಅಡಿಯಲ್ಲಿ ಕೆಲಸವನ್ನು ನಿರ್ವಹಿಸುವುದನ್ನು ಅನಾಮಧೇಯತೆ ಎಂದರು. ನನ್ನ ಹೆಸರು ಅರುಣ್ ಕುಮಾರ್ BLR PU ಕಾಲೇಜ್ ದ್ವಿತೀಯ PUC. ದುಂದುಗಳನ್ನು ಎಂದರೇನು? ಎಂದರೇನು? ಈ ಸರ್ಕಾರ ಪದ್ಧತಿ. ನನ್ನ ಹೆಸರು ಶ್ವೇತವತಿ, ಸೆಕೆಂಡ್ PU HPS. JPS ವಿಸ್ತರಿಸಿ, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನರ್. ನನ್ನ ಹೆಸರು ಮಹಾಲಕ್ಷ್ಮಿ, ಸೆಕೆಂಡ್ PUC BLR PU ಕಾಲೇಜ್ ಸಿರಿಗೆರೆ HPS. ರಾಜ್ಯ ಸೇವೆಗೆ ಒಂದು ಉದಾಹರಣೆ ಕೊಡಿ. ಔಟ್ ಅಬೌಟ್ ಇಂಟರ್ನಲ್. ನನ್ನ ಹೆಸರು ಸುಪ್ರೀತಾ, BLR PU ಕಾಲೇಜ್ HPS. ನನಗೆ ಬಂದಿರುವ ಪ್ರಶ್ನೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯಿತು? ಪ್ರಥಮ ಸಾರ್ವತ್ರಿಕ ಚುನಾವಣೆ 1951ರಲ್ಲಿ ನಡೆಯಿತು. ನನ್ನ ಹೆಸರು ಭೂಮಿಕಯಮ್ಮ, ದ್ವಿತೀಯ PUC HEPL BLR PU ಕಾಲೇಜ್ ಸಿರಿಗೆರೆ. ರಾಜ್ಯಗಳ ಏಕೀಕರಣದ ರೂವಾರಿ ಯಾರು? ಪಂಡಿತ್ ಜವಾಹರಲಾಲ್ ನೆಹರು. ನನ್ನ ಹೆಸರು ಆರಮ್ಯ, ಕಲಾ ವಿಭಾಗ BLR PU ಕಾಲೇಜ್ ಸಿರಿಗೆರೆ. ಚುನಾವಣೆ ಪದದ ಮೂಲ ಪದ ಯಾವುದು? ಚುನಾವಣೆ ಪದದ ಮೂಲ ಪದ ಎಲಿಜಲ್. ನನ್ನ ಹೆಸರು ವಿಕಾಸ್, BLR PU ಕಾಲೇಜ್ ಸಿರಿಗೆರೆ. 3ನೇ ತುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೆಯಿತು? 3ನೇ ತುಂಡು ಮೇಜಿನ ಸಮ್ಮೇಳನ 1932ರಲ್ಲಿ ನಡೆಯಿತು. ನನ್ನ ಹೆಸರು ತಮ್ಮಂಜಿವಿ, BLR PU ಕಾಲೇಜ್ ಸಿರಿಗೆರೆ HS ಸಿರಿಗೆರೆ. ದ್ವಿಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಒಂದು ರಾಷ್ಟ್ರದ ಚುನಾವಣೆಯಲ್ಲಿ 2 ಪಕ್ಷಗಳಿಗಿಂತ ಹೆಚ್ಚು ಪಕ್ಷಗಳು ಚುನಾವಣೆಯನ್ನು ನಡೆಸಿದರೆ ದ್ವಿಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆ ಉದಾಹರಣೆ ನಿಮ್ಮ ಕೈ ಹೋಗೋದು ಆಗಲ್ಲ. ನನ್ನ ಹೆಸರು ಅಮೃತ, BLR PU ಕಾಲೇಜ್ HSK. ಬಾಂಬೆಯನ್ನು 8 ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು. ಅವು ಯಾವುವು? ಬಾಂಬೆಯನ್ನು 2 ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು, ಮಹಾರಾಷ್ಟ್ರ ಮತ್ತು ಗುಜರಾತ್. ನನ್ನ ಹೆಸರು ಕಲಾವತಿ, ದ್ವಿತೀಯ PUC ಸಿರಿಗೆರೆ. ನನಗೆ ಬಂದಿರೋ ವಿಷಯ ನಾಗರಿಕ ಸೇವೆ ವರ್ಗ ಎಂದರೇನು? ನಾಗರಿಕ ಸೇವಾ ವರ್ಗ ಎಂದರೆ ಸಾರ್ವಜನಿಕರಿಗೆ ಸೇವೆ ಮಾಡುವುದನ್ನು ನಾಗರಿಕ ಸೇವಾ ವರ್ಗ ಎನ್ನುವರು. ನನ್ನ ಹೆಸರು ಸಂಜನಾ, BLR PU ಕಾಲೇಜ್ ಸಿರಿಗೆರೆ. NOTA ವಿಸ್ತರಿಸಿ, ನ್ಯಾಷನಲ್ ಮೊತ್ತವನ್ನು ವಿಸ್ತರಿಸಿ, ನನ್ ಆಫ್ ದಿ ಎಬೋ.
ನನ್ನ ಹೆಸರು ಜಿ ಪಲ್ಲವಿ, ದ್ವಿತೀಯ PUC ಸೆಕೆಂಡ್ ಇಯರ್ BLFU ಕಾಲೇಜ್ ಸಿರಿಗೆರೆ. ನನಗೆ ಬಂದಿರೋ ಪ್ರಶ್ನೆ, ಭಾರತ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿರುತ್ತಾರೆ? 3 ಜನ ಸದಸ್ಯರಿರುತ್ತಾರೆ. ಸಂವಿಧಾನದ ಯಾವ ವಿಧಿ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ನೀಡಿತು? 371ನೇ ವಿಧಿ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ನೀಡಿತು. ಸಂವಿಧಾನದ ಯಾವ ವಿಧಿ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ನೀಡಿತು? ಸಂವಿಧಾನ ಕಾಶ್ಮೀರಕ್ಕೆ 370ನೇ ವಿಧಿಯು ನನ್ನ ಹೆಸರು ತೇಜಸ್ವಿನಿ, KP ಲಿಂಗಯ್ಯ ಪದವಿ ಪೂರ್ವ ಕಾಲೇಜು ಸಿರಗೆರೆ. ನನಗೆ ಬಂದಿರುವ ಪ್ರಶ್ನೆ, ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು? ಮಧ್ಯಂತರ ಸರ್ಕಾರ 1946 ಸೆಪ್ಟೆಂಬರ್ 2ರಂದು ಅಸ್ತಿತ್ವಕ್ಕೆ ಬಂದಿತು. ನನ್ನ ಹೆಸರು ಅನಿತಾ ಎಸ್ಪಿ, ದೇವರಪಲ್ಲಿ ಪೂರ್ವ ಕಾಲೇಜು ಸಿರಿಗೆರೆ, ದ್ವಿತೀಯ PUC. ನನಗೆ ಬಂದಿರುವ ಪ್ರಶ್ನೆ, ಬೆಳಗಾವಿಯ ನ್ಯಾಯಾಲಯ ಎಲ್ಲಿ ಯಾವಾಗ ಸ್ಥಾಪನೆಯಾಯಿತು? ಫೆಡರಲ್ ನ್ಯಾಯಾಲಯವು ಎಲ್ಲಿ ಯಾವಾಗ ಸ್ಥಾಪನೆಯಾಯಿತು? ದೆಹಲಿ 1937ರಲ್ಲಿ ಕಲಾ ವಿಭಾಗ, ಸಂಜಯ ವಸತಿ ಪದವಿ ಪೂರ್ವ ಕಾಲೇಜು, KPS ಕರ್ನಾಟಕ ಪಬ್ಲಿಕ್ ಸರ್ವಿಸ್. ದ್ವಿತೀಯ PUC HPS. ಬಿಜೆಪಿ ಪಕ್ಷ ಯಾವಾಗ ಅಸ್ತಿತ್ವಕ್ಕೆ ಬಂತು? ಬಿಜೆಪಿ ಪಕ್ಷ 1970ರಲ್ಲಿ ಅಸ್ತಿತ್ವಕ್ಕೆ ಬಂತು. ಗಡಿ ರೇಖೆ ಆಯೋಗದ ಮುಖ್ಯಸ್ಥ ಯಾರು? ಗಡಿ ಆಯೋಗದ ಮುಖ್ಯಸ್ಥ ಸರ್ ರಾಡ್ಕ್ಲಿಫ್. ನನ್ನ ಹೆಸರು ಪವಿತ್ರಕ್ಕೆ, ದ್ವಿತೀಯ PUC HPS BLFU ಕಾಲೇಜ್ ಸಿರಿಗೆರೆ. ಚುನಾವಣೆ ಎಂದರೇನು? ಮತದಾರರು ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ವಿಧಾನವನ್ನು ಚುನಾವಣೆ ಎಂದರು. ಭಾರತದಲ್ಲಿ ಮತ ಚಲಾಯಿಸುವ ಕನಿಷ್ಠ ಆಯೋಗ ಭಾರತದಲ್ಲಿ ಮತ ಚಲಾಯಿಸುವ ಕನಿಷ್ಠ ವಯೋಮಿತಿ ಎಷ್ಟು? 18 ವರ್ಷ. ನನ್ನ ಹೆಸರು ಲಾವಣ್ಯ, ಸೆಕೆಂಡ್ PUC HPS. EPIC-ಯನ್ನು ವಿಸ್ತರಿಸಿ. EPIC-ಯನ್ನು ವಿಸ್ತರಿಸಿ. ಎಲೆಕ್ಟ್ರೋ ಪ್ರೋಟೋ ಐಡೆಂಟಿಟಿ ಕಾರ್ಡ್. ನನ್ನ ಹೆಸರು ಕಮಲಜಯ, ದ್ವಿತೀಯ PUC BLFU ಕಾಲೇಜ್ ಸಿರಿಗೆರೆ. EVM ಅನ್ನು ವಿಸ್ತರಿಸಿ. EVM ಅನ್ನು ವಿಸ್ತರಿಸಿ. ಎಲೆಕ್ಟ್ರೋ ವೋಟಿಂಗ್ ಮಿಷನ್. ನನ್ನ ಹೆಸರು BLFU ಕಾಲೇಜ್. ನನಗೆ ಬಂದಿರೋ ಪ್ರಶ್ನೆ,
ಯಾವ ವಿಧಿಯು ಅಖಿಲ ಭಾರತ ಸೇವೆಗೆ ಅವಕಾಶ ಕಲ್ಪಿಸಿದೆ? 312ನೇ ವಿಧಿ. ನನ್ನ ಹೆಸರು ರೇವತಿ BLRPU ಕಾಲೇಜ್ ಸಿರಿಗೆರೆ. ಚುನಾವಣಾ ಆಯೋಗ 2 ಕಾರ್ಯಗಳನ್ನು ಬರೆಯಿರಿ. ದಿನಾಂಕವನ್ನು ಘೋಷಣೆ ಮಾಡುವುದು, ಚುನಾವಣಾ ಪಟ್ಟಿಯನ್ನು ನೇಮಿಸಿ, ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಿ. ಮತದಾರರ ಪಟ್ಟಿಯನ್ನು ಪ್ರತ್ಯಕ್ಷ ಚುನಾವಣೆ ಉದಾಹರಣೆ ಕೊಡಿ. ತಡಿ ಏನೇ ಮಾಡು. ಲೋಕಸಭಾ ಚುನಾವಣೆ, ನೀವು ಬಂದಿರೋ ಪ್ರಶ್ನೆ, ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಟ್ರೈನ್ಗೆ ವರ್ಗಾಯಿಸಲಾಗಿದೆ? 375 1858ನೇ ಕಾಯ್ದೆ. ನನ್ನ ಹೆಸರು ಐಶ್ವರ್ಯ ಪಿ. ದ್ವಿತೀಯ PUC ಕಲಾ ವಿಭಾಗ HEPL BLRPU ಕಾಲೇಜ್ ಸಿರಿಗೆರೆ. ಚುನಾವಣಾ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವಾಗ ಅಭ್ಯರ್ಥಿಯು ಕಡ್ಡಾಯವಾಗಿ ಘೋಷಿಸುವ ಯಾವುದಾದರೂ 2 ಅಂಶಗಳಾಗಿವೆ. ಅಧಿಕಾರ ಹಿನ್ನೆಲೆ, ಆಸ್ತಿ ಹಿನ್ನೆಲೆ, ಶೈಕ್ಷಣಿಕ ಹಿನ್ನೆಲೆ. ನನ್ನ ಹೆಸರು ಸೃಷ್ಟಿ MS, ದ್ವಿತೀಯ PUC ಕಲಾ ವಿಭಾಗ. 3ನೇ ದಂಡು ಮೇಲಿನ ಸಮ್ಮೇಳನ ಯಾವಾಗ ನಡೆಯಿತು? 1932. ಪ್ರತ್ಯಕ್ಷ ಚುನಾವಣೆ ಇರುತ್ತದೆ. ಒಂದು ರಾಷ್ಟ್ರದ ಮುಖ್ಯಸ್ಥರು ಮತದಾರರು ನೇರವಾಗಿ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸುವ ಮೂಲಕ ಪ್ರತಿನಿಧಿಯನ್ನು ಆಯ್ಕೆ ಮಾಡುವುದನ್ನು ಪ್ರತ್ಯಕ್ಷ ಚುನಾವಣೆ HEPS BLRPU ಕಾಲೇಜ್. ರಾಜಕೀಯ ಪಕ್ಷಗಳ 2 ಕಾರ್ಯಗಳನ್ನು ಬರೆಯಿರಿ. ಅಭ್ಯರ್ಥಿಗಳ ಆಯ್ಕೆ, ಪ್ರಚಾರ ಘೋಷಣೆ. ನನ್ನ ಹೆಸರು ವಿನಯ್ M. ನಾನು ದ್ವಿತೀಯ PUC ಕಲಾ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರೋ ವಿಷಯ, ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರು? TV ಮಾವಳ್ಕರ್. ಬಾಂಬೆ ಯಾವಾಗ ವಿಭಜನೆವಾಯಿತು? 1962ರಲ್ಲಿ ವಿಭಜನೆ. ನನ್ನ ಹೆಸರು ಪಲ್ಲವಿ HSPED ಎಜುಕೇಷನ್ ಕಲಾ ವಿಭಾಗ. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಪೊಲೀಸ್ ಅಕಾಡೆಮಿ ಹೈದರಾಬಾದ್ನಲ್ಲಿದೆ. ನನ್ನ ಹೆಸರು ಪವಿತ್ರ, ಸೆಕೆಂಡ್ PUC BLRPU ಕಾಲೇಜ್ ಸಿರಿಗೆರೆ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು? 6 ಅಥವಾ 65. ಅಲ್ಲಿ ನಿಲ್ಸಿದ್ರೆ ನಿಮ್ಮ 6 ಅಥವಾ 65. 6 ಅಥವಾ 65 ವರ್ಷ. ನನ್ನ ಹೆಸರು ದರ್ಶನ್ ರಾಜು ಆರ್.
ನಾನು ಓದುತ್ತಿರುವುದು ದ್ವಿತೀಯ PUC ಕಲಾ ವಿಭಾಗ. ನನಗೆ ಬಂದಿರತಕ್ಕಂಥ ಪ್ರಶ್ನೆ, ಬಾಂಬೆಯನ್ನು ಯಾವಾಗ ವಿಭಜಿಸಲಾಯಿತು? ಬಾಂಬೆಯನ್ನು 1960ರಲ್ಲಿ ವಿಭಜಿಸಲಾಯಿತು.